ಚೊಕ್ರಿ ಮ್ಯಾಗ ಅದೇ ರೀ ಬಟ್ ಇದು ಒಂದಷ್ಟು ನಾನು ಹೊಗಳಿದ್ರೆ ಉಳ್ಕೆವೆಲ್ಲ ಟೈಮ್ ಪಾಸ್ ರೊಕ್ಕ ಹಾರ್ಸಕ್ ತರ್ಸೇನ ಅಂತ ಅಂತಾರೆ ಇಬ್ರು ಆಸೆ ಮಾಡ್ತಾರಲ್ಲ ನನಗೆ ಇವು ನೂಡಲ್ಸ್ ಹಾಕು ಅಲ್ಲಿ ಬಿಡ್ರಿ ಅಲ್ಲಿ ಹಾಕ್ತಿರಿ ಕೆಳಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲ ಮುದ್ದು ವೀಕ್ಷಕರು ಇವತ್ತಿನ ಬ್ಲಾಗ್ ತುಂಬಾ ಡಿಫ್ರೆಂಟ್ ಆಗೋದೈತಿ ಯಾಕಪ್ಪ ಅಂತಂದ್ರೆ ಏನಾದರೂ ಡಿಫ್ರೆಂಟ್ ಮಾಡು ಅಂತ ಇದ್ರಿ ಸೊ 5ರಿಂದ 7 ಯೂಸ್ಫುಲ್ ಕಿಚನ್ ಗ್ಯಾಜೆಟ್ಸ್ ಅದು ಯುನೀಕ್ ಆಗಿದ್ದು ತರ್ಸನಿ ಬರ್ರಿ ನೋಡೋಣ ಅಂತ ಆಮೇಲೆ ಹೆಂಡತಿ ಜೊತೆ ಏನೇನು ತಮಾಷೆ ಆಗೈತೆ ನೋಡಿ ಬಿಡೋಣ ಸ್ನೇಹಿತರೆ ಇವತ್ತಿನ ಬ್ಲಾಗ್ದಾಗ ನಿಮ್ಗೆ ಎಲ್ಲ ಇಂಪಾರ್ಟೆಂಟ್ ಯೂಸ್ಫುಲ್ ಕಿಚನ್ ಪ್ರಾಡಕ್ಟ್ಸ್ ಅನ್ಬಾಕ್ಸಿಂಗ್ ಮಾಡೋರದೇವಿ ಸೊ 5 to 6 ಐಟಮ್ಸ್ ಅದಾವೆ ಅದ್ರಾಗ ನೋಡ್ಬೋದು ನೀವು ನೋಡ್ರಿ ಒಂದೇ ವಿಡಿಯೋನಾಗ 5-6 ವಿಡಿಯೋ ಅನ್ಬಾಕ್ಸಿಂಗ್ ಮಾಡತ್ತೇವಿ ಸೊ ಸ್ಟೇ ಟ್ಯೂನ್ ಬರ್ರಿ ನೋಡೋಣ ಅಂತ ಏನೇನೈತಿ ಹೆಂಗೈತಿ ಎಲ್ಲೈತಿ ಸೂಪರ್ ಸುಪ್ರೀಮ್ ಆಗಿ ಡೀಟೇಲ್ ಆಗಿ ವಿಡಿಯೋ ಮಾಡೋಣ ಆಲ್ ರೈಟ್ ಸ್ನೇಹಿತರೆ ಇವತ್ತು ಯೂಸ್ಫುಲ್ ಕಿಚನ್ ಐಟಮ್ಸ್ ಅನ್ನ ಅನ್ಬಾಕ್ಸ್ ಮಾಡೋರದೇವಿ ಬರ್ರಿ ನೋಡೋ ಏನೋ ಡಿಫ್ರೆಂಟ್ ಅದ ವಿಡಿಯೋ ಅಣ್ಣ ಡಿಫ್ರೆಂಟ್ ಅಂತ ಇರ್ತೀವಿ ಸೊ ಡಿಫ್ರೆಂಟ್ ವಿಡಿಯೋ ತೊಗೊಂಬಂದೇನೆ ಫಸ್ಟ್ ಸಣ್ಣ ಪ್ಯಾಕೆಟ್ ಹರಿಯೋಣನ್ರಿ ಸಣ್ಣ ಪ್ಯಾಕೆಟ್ ಹರಿಯಾಕ ಈಸಿ ಮಾಡೋದ್ರಿ ನೋಡ್ಬೇಕು ಪಿನ್ ಗಿನ್ ಮತ್ತು ಕೈಗೆ ಹತ್ತಿದೆ ಹಿಂಗೆ ಮಾಡಿ ಹರಿದ್ಬಿಡ್ಬೇಕ್ರಿ ಹರಿದ್ಮ್ಯಾಗ ಏನು ಮಾಡ್ಬೇಕ್ರಿ ಅಂದ್ರೆ ದಿಸ್ ಇಸ್ ಮಲ್ಟಿ ಪೀಲರ್ ಸ್ನೇಹಿತರೆ ಇದು ಎದಕ್ಕಂತಂದ್ರೆ ನಿಮಗೆ ನೂಡಲ್ಸ್ ಮಾಡಕ್ಕೆ ಯೂಸ್ ಆಗತ್ತೆ ನೂಡಲ್ಸ್ ಗೊತ್ತೇನ್ರಿ ನಮ್ಮ ಅತ್ತೆಯವ್ರು ಕುಂತಾರ್ರಿ ಅವ್ರಿಗೆ ಹೇಳ್ತೇನೆ ನೂಡಲ್ಸ್ನ ಹೆಂಗ್ರಿ ಇಲ್ಲ ಈಗ ನೀವು ಸೌತೆಕಾಯಿ ಗಜ್ರಿ ಅವನು ಎಳೆ ಉದ್ದ ಕಟ್ ಮಾಡ್ತೈತಿ ಸೊ ಅವನು ನೂಡಲ್ಸ್ನ ಹಾಕ್ಬೋದು ನೀವು ಇದೊಂದು ಐಟಮು ನಿಮ್ಗೆ ತೋರಿಸ್ತೇವೆ ಸೆಕೆಂಡ್ ಐಟಮು ಇದರದ್ದು ಹರಿವನು ಸೆಕೆಂಡ್ ಐಟಮ್ ಇದು ಈಸಿ ಐತಿ ಸೊ ಇದನ್ನು ಏನು ಮಾಡೋಣ ಅಂದ್ರೆ ಈಗ ಮಾಡಿ ಇದು ಡಿಜಿಟಲ್ ಥರ್ಮಾಮೀಟರ್ ಸೊ ಇದು ಏನಣ್ಣ ಥರ್ಮಾಮೀಟರ್ ಯಾಕೆ ತರಿಸಿ ಅಂತ ನೀವು ಯೋಚನೆ ಮಾಡ್ತಿರ್ಬೇಕು ಸೊ ಯಾಕೆ ತರ್ಸೇನಂತಂದ್ರೆ ಮೊನ್ನೆ ನೀವು ನೋಡಿದ್ರಿ ಪನ್ನೀರದ ವಿಡಿಯೋ ಮಾಡಕ್ಕೆ ಹೊಂಟಿದ್ದೆ ಚೀಸ್ ಮಾಡಕ್ಕೆ ಹೊಂಟಿದ್ದೆ ಫ್ಲಾಪ್ ಹೊಡಿತು ಯಾಕೆ ಫ್ಲಾಪ್ ಹೊಡಿತು ಯಾಕಂತಂದ್ರೆ ಎಕ್ಸಾಕ್ಟ್ 45 ಡಿಗ್ರಿ ಸೆಲ್ಸಿಯಸ್ ಇರ್ಬೇಕಂತ ಅಂದ್ರೆ ಚೀಸ್ ಹಾಕತ್ತದ ಇಲ್ಲಾಂದ್ರೆ ಪನ್ನೀರ್ ಆಗ್ಬಿಡ್ತು ಐಶ್ವರ್ಯಾಗಂತೂ ಗೊತ್ತಿಲ್ಲ ಅಲ್ಲ ಕಲಿಸ್ಕೊಡತ್ತೇನೆ ಹಂಗ ಮತ್ತೆ ಅಂತೂ ಕಳಿಸಿಲ್ಲ ಸೊ ಡಿಜಿಟಲ್ ಥರ್ಮಾಮೀಟರ್ ಇದು ಇದ್ರೊಳಗಡೆ ಏನೈತೆ ಮತ್ತೆ ಮತ್ತು ಕೈ ಇದು ನಿನ್ನ ಕೈ ಎಲ್ಲ ನೀರಾಗ ಹಾಲ್ನಾಗ ಎದ್ದಾಕದು ಸೊ ಇದೊಂದು ಐಟಮ್ ಆತ ಇವೆರಡು ಕೂಡ ಒಂದೇ ಐಟಮ್ ಆಮೇಲೆ ಹತ್ತರಿಂದ ತೋರಿಸ್ತೇನೆ ಈಗ ಐಶ್ವರ್ಯ ಅನ್ಬಾಕ್ಸ್ ಮಾಡ್ತಾವ ಇದನ್ನ ಮಾಡಿ ಏನು ನೋಡಿ ಏನೋ ಗೊತ್ತಿಲ್ರಿ ಆಫೀಸ್ ಹೋದಾಗ ಏನಾರು ಆರ್ಡರ್ ಮಾಡ್ತಿರ್ತಾರ ಈಗ ಲೋಕಲ್ ಶಾಪ್ನಾಗೂ ಸಿಗ್ತದ ಬಟ್ ಇವ್ರಿಗೆ ಮಜಾ ಅನ್ಸುತ್ತೆ ಇಲ್ಲ ಮಜಾ ಅಲ್ಲ ಇದು ಹುಡುಕಾಡ್ದೆ ಲೋಕಲ್ ಶಾಪ್ನಾಗ ಸಿಗ್ಲಿಲ್ಲ ಇದೆ ಚಾಕು ತಂದೆ ಅದ್ರ ಸಂಬಂಧ ಕತ್ರಿಲೆ ಕಟ್ ಮಾಡ್ತಾರೆ ಏನ್ ಹೇಳಿದ್ರಿ ಸೊಕ್ರಿ ಮ್ಯಾಗ ಅದೇ ರೀ ಸೊಕ್ಕೈತ್ ಮಮ್ಮಿ ಕಣ್ಣ ಹಾಕೊಳ್ತಾ ನೋಡ್ರಿ ಕತ್ರಿಗೆ ಸೊಕ್ಕೈತ್ ನಂಗೆ ಸೊಕ್ಕೈತ್ ಮಾಮಿ Oh no! ಮಂದಿ ದುನಿಯಾ ಅಂದ್ರೆ ಇದೇನ್ರಿ ಕಿಚನ್ ಪ್ರೆಸ್ ಇದು ಕಿಚನ್ ಪ್ರೆಸ್ ಅಂತ ನಾನು ನೆನಪು ನೂಡಲ್ಸ್ ಮಾಡಕ ಚಕ್ಲಿ ಮಾಡಕ ಶೇವ್ ಮಾಡಕ ಈ ನೋಡ್ರಿ ನಮಗ ಗೊತ್ತಿರ್ಲಿಲ್ಲ ಇದ್ದಿದ್ದು ನಾವು ಆರ್ಡರ್ ಮಾಡಿ ಎಲ್ಲ ಬಂದ್ಮೇಲೆ ಹೇಳ್ತಾರ ನಮ್ಮ ಮನ್ಯಾಗ ಐತಿ ನನಗೆ ನೀವು ಕೇಳಿಲ್ಲ ನಾವೀಗ ಆಕ್ಚುಲಿ ಒಂದು ಸೈಡ್ ಬಿಸ್ನೆಸ್ ಮಾಡ್ತೀವಿ ಸ್ಟ್ರೀಟ್ ಫುಡ್ ಮಾಡ್ತೀವಿ ನಮ್ಮ ಆಕಾಶ್ ಭಾಳ ಇಂಟ್ರೆಸ್ಟ್ ಆಗ್ತಾರ ಸೊ ಪ್ರೊಬಬ್ಲಿ ಅವ್ರು ಜಾಬ್ ಮಾಡ್ಕೊಂತ ಮಾಡ್ತಾರೋ ಏನ್ ಜಾಬ್ ಬಿಟ್ ಮಾಡ್ತಾರೋ ಗೊತ್ತಿಲ್ಲ ಸೊ ಎಷ್ಟು ದೊಡ್ಡದೈತೆ ನೋಡ್ರಿ ಇದು ನೂಡಲ್ಸ್ ಮಾಡಕ ಅಥವಾ ಶೇವ್ ಮಾಡ್ಬೋದು ಹೋಮ್ ಮೇಡ್ ಫ್ರೆಶ್ ಶೇವ್ ಪಾವ್ ಭಾಜಿ ಮಾಡಿದ್ರೆ ಮನ್ಯಾಗ ಹೋಮ್ ಮೇಡ್ ತಿನ್ಬೋದು ಹೊರಗಿಂದೆಲ್ಲ ಎಂತ ಎಣ್ಣೆ ಕರ್ದಿರ್ತಾರೋ ಯಾರು ಕೈ ಹಾಕಿರ್ತಾರೋ ಎಲ್ಲೆಲ್ಲಿ ಕೆರ್ಕೊಂಡಿರ್ತಾರೋ ಸೊ ಹಿಂಗೈತಿ ಹತ್ತರಿಂದ ತೋರಿಸ್ತೀನಿ ಇದನ್ನು ಅದ್ರೊಳಗೆ ಮತ್ತೆ ದೊಡ್ಡ ಬಾಕ್ಸ್ ಅದ್ರೊಳಗೆ ಇನ್ನೂ ಇನ್ನೊಂದು ನೋಡು ಇದೊಂದು ದೊಡ್ಡ ಬಾಕ್ಸ್ ಇದೆ ಸೊ ಕಡಿ ಅದಕ್ಕೆ ಮೇಲೆ ಸಣ್ಣ ಬಾಕ್ಸ್ ಮಾಡಿ ಕಡಿಯಾ ಸೊ ಇದು ಬೆಳಗಾವಿನಾಗ ತರಿಸಿದ್ದೆ ಬಟ್ ಅದು ಬೇರೆ ಕಂಪ್ನಿದಿತ್ತು ಇದು ಬಟರ್ಫ್ಲೈ ಕಂಪ್ನಿ ತರಿಸೀನಿ ಈ ಕಾಯಿಪಲ್ಲೆ ಹಚ್ಚಾಕದ
ಕಾಯಿಪಲ್ಲೆ ಸಣ್ಣ ಸಣ್ಣ ಹೆಚ್ಚಾಕ್ರಿ. ಇದ್ರಾಗ ಏನಿಲ್ಲ, ಉಳ್ಳಾಗಡ್ಡಿ ಅದು ಇವು ಭಾಳ ಜಗ್ ಮಂದಿ ಮನೆಗೆ ಇರ್ಬೇಕಿದೆ. ಸೊ ನೋಡಕ್ಕೂ ಚಂದ ಇತ್ತು. ಕಿಚನ್ನಾಗ ಅಲ್ಲಿ ಗ್ಯಾಸಿನ ಕಟ್ಟೆ ಮೇಲೆ ಇಟ್ಟು ಚಂದ ಕಾಣ್ತದೆ ಅಂತ ಹೇಳಿ ಅಲ್ರಿ ಆನ್ ಅ ಸೀರಿಯಸ್ ನೋಟ್ ಮೊನ್ನೆ ಇಷ್ಟು ದೊಡ್ಡದು ಒಂದು ತಗೊಂಬಂದಿರ್ಲ. ಅದು ಬೇರೆ, ಅದು ಇದು ಬೇರೆ. ಇದು ಹೆಂಗೆ ಹೇಳ ಹಾಕೋದ, ಹೆಂಗೆ ಸಣ್ಣ ಸಣ್ಣ ಸ್ಲೈಸಸ್ ಮಾಡಿ ಹಾಕೋದ, ಆಮೇಲೆ ಎಷ್ಟು ಬೇಕು ಹಿಂಗೆ ಜಗ್ಗೋದು. ಎಷ್ಟು ಜಗ್ತಿರ್ಲ ಅಷ್ಟು ಸಣ್ಣ ಆಗ್ತಾವ. ಸೊ ಈಗ ನೀವು ಸಣ್ಣ ಸಣ್ಣ ಉಳ್ಳಾಗಡ್ಡಿ ಹಚ್ಬೇಕು, ಪಾವ್ ಭಾಜಿ ಬೇಕಂತಂದ್ರೆ ದೊಡ್ಡ 2-3 ಹೋಳು ಮಾಡಿ ಹಾಕಿ ಒಂದು 7-8 ಸಲ ಹಿಂಗೆ ತೆಗ್ಬಿಟ್ರೆ ಮುಗೀತು. ಸೊ ಇದು ನೋಡಕ್ ಚಂದ ಐತೆ ಅಂತ ತರ್ಸಿ ನಾನು. ಆಕ್ಚುಲಿ ಭಾಳ ಆಪ್ಷನ್ಸ್ ಇದ್ವು. ಆಮೇಲೆ ಈಗ ಪ್ರೆಸ್ದು ಇತ್ರಿ, ನಂಗೆ ಯಾಕೋ ಅದಕ್ಕಿಂತ ಈಗ ಜಗ್ಗೋದು ಭಾರಿ ಕಂಫರ್ಟೇಬಲ್ ಅನಿಸ್ತು. ಹಿಂಗೆ ಮಾಡಿ ಅಮೆಝಾನ್ ಒಳಗೆ ಯಾರ ಡೆವಲಪರ್ ಇದ್ರೆ ಪ್ಲೀಸ್ ಇವ್ರ ಅಕೌಂಟ್ ಬ್ಲಾಕ್ ಮಾಡ್ರಿ. ವಾ ಕ್ಯಾ ಬ್ಲಾಕ್ ಹೌದು ಏನ್ರಿ ಇವು ಕಾಮನ್. ಅಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದಿಸ್ ಇಸ್ ಕೇಕ್ ಮಾಡಕ್. ಇದನ್ನು ವರ್ತ್ ಇಟ್ ಬಿಡ್ರಿ, ಮನಾಗಿರ್ಲಿಲ್ಲ ಇದೊಂದು ಜಗ್ಗುದಂತ ಮಾಡೋದಂತ. ಕೇಕ್ ಮಾಡಕ ಇದನ್ನ ಬಣ್ಣ ಹಾಕ್ತೀನಿ ಎಲ್ಲ ತರ ಆಗ್ಬೋದು. ಬಿಲ್ ಐತೆ, ಇದು 2,000 ರೂಪಾಯಿ ಆಗುತ್ತೆ ಮಷೀನ್ಗೆ. ದಿಸ್ ಇಸ್ ದ ಗ್ರೈಂಡರ್. ನಾವು ಹತ್ತಿರ ಅಂತ ಇವಾಗ ಗ್ರೈಂಡರ್, ಇದು ಮತ್ತೆ ಗ್ರೈಂಡರ್ ತರಿಸಾನಿವ ಅಂತೇಳಿ. ದಿಸ್ ಈಸ್ ಹ್ಯಾಂಡ್ ಗ್ರೈಂಡರ್. ಎಗ್ ಬೀಟ್ ಅದು ಮಾಡಕ, ಹಿಂಗ ಕೇಕ್ ಅದು ಮಾಡಕ. ನಾ ಅಲ್ಲಿ ಯಾಕೆ ನೋಡಿ ಮಾತಾಡೋದೆ, ನಮ್ಮ ಅತ್ತಿಯವ್ರು ಅಲ್ಲಿ ಕುಂತಾರೆ, ಕ್ಯಾಮ್ರಾನ ಬರಕ್ ಬಲ್ಲ ಅಂತ. ನೀವು ಬರ್ರಿ, ಕುಂಡ್ರು ಬರ್ರಿ. ಸೊ ನೋಡ್ರಿ, ನಮ್ಮ ಅತ್ತಿಗೆ ಎಗ್ ಸೇರಂಗಿಲ್ಲ, ಅದಕ್ಕೆ ತರಿಸಿರಿ. ಅಂದ್ರೆ ಲಘು ಬಸ್ ಹತ್ಲಿ ಅಂತೇಳಿ ಎಗ್ಗದ ಏನಾರ ಮಾಡಿದ್ರೆ ತಿನ್ನಂಗಿಲ್ಲ, ಅವ್ರು ಉಪವಾಸಾಗಿ ಮನೆಗೆ ಹೋಗ್ಬಿಡ್ತಾರೆ. ಸೊ ದಿಸ್ ಇಸ್ ಕೆಂಟ್ ಸ್ಮಾರ್ಟ್ ಶೆಫ್ ಅಪ್ಲಯನ್ಸಸ್. ಇವು ಯಾವ ಬ್ರ್ಯಾಂಡಿಲ್ಲ, ಎಲ್ಲ ಸ್ವಂತ ರೊಕ್ಕ ಹಾಕಿ ತರಿಸಿರಿ, ನಿಮ್ಗೆ ತೋರಿಸು ಸಂಬಂಧ. ತಡಿ ಆಲ್ ರೈಟ್ ಸ್ನೇಹಿತರೆ, ಬರ್ರಿ ಒಂದೊಂದ್ರದ್ದು ಯೂಸ್ ನೋಡೋಣ ಅಂತ, ಡೀಟೇಲ್ ನೋಡೋಣ ಅಂತ. ನಮ್ಮ ಅತ್ತಿಯವರು ಏನದು, ನಮ್ಮ ಅತ್ತಿಯವರ ಒಪಿನಿಯನ್ ನೋಡೋಣ ಅಂತ. ಸೊ ನಾ ಆಫೀಸಿಗೆ ಹೋದಾಗ ಇವನ್ನೆಲ್ಲ ತರ್ಸದ, ಇವೆಲ್ಲ ಚಲೋ ಕ್ವಾಲಿಟಿ ಹೌದಲ್ಲ, ತಾಳ್ಕಿ ಬರ್ತಾವೆಲ್ಲ ಹೇಳಿ. ಇದೆ ಎದಕ್ಕೆ ಯೂಸ್ ಮಾಡ್ತಾರೆ ಅದನ್ನ? ಚಕ್ಲಿ ನೂಡಲ್ಸ್ ಎಲ್ಲ ಬರ್ತೈತಿ. ವಾಹ್ ಕ್ಯಾ ಅತ್ಯೇಶ್ವರ ಟ್ಯಾಲೆಂಟೇಶ್ವರ. ತೋರಿಸಿರ ಒಳಗೆ ಏನೇನದ ಓಪನ್ ಮಾಡಿ. ಸೊ ಇದೊಂದು ಮಷೀನ್ ಐತ್ರಿ, ಇದು ಸಾಲಿಮೋ ಅಂತ ಕಂಪ್ನಿ ಹೆಸರು. ಇವು ಪ್ಲಾಸ್ಟಿಕ್ ಕ್ಯಾಪ್ ಅದಾವ. ಎದ್ರ ಕ್ಯಾಪ್ ನೋಡುವ ಕಳ್ಕೊಂಡಿದ್ದೇವೆ ಅಲ್ವಾ ಮಮ್ಮಿ, ಪ್ಲಾಸ್ಟಿಕ್ ಏನು ನನಗೇನು ಲೈಕ್ ಆಗಲಿಲ್ಲ ಇದು ಪ್ಲಾಸ್ಟಿಕ್ ಇರೋದ್ರಿಂದ. ತಲಿನಿಂದ ಇಲ್ಲದವನ್ ಮೇನ್ ಒತ್ತವ ಇದ್ರ ಹಾಕುದು ಇಲ್ಲ, ಅವು ಬೇರೆ ಹುಚ್ಚಿ. ಇದ್ರಲ್ಲಿ ಎಲ್ಲಿ ಚಕ್ಲಿ ಬರ್ತಾವ ನಿನಗೆ? ನಾಟಕ ಮಾಡ ಅಂದ್ಬಿಟ್ಲು. ನೂಡಲ್ಸ್ ಹಿಟ್ಟಿಂದ ಇದು ಅಲ್ಲ ಅಲ್ಲ, ಇದು ಎದಕ್ಕೆ ಗೊತ್ತಿಲ್ಲ, ಇನ್ನು ಆಮೇಲೆ ನೋಡೋಣಂತ. ಎಷ್ಟು ಅದಾವ? ಇವೆಲ್ಲ ಇವೆಲ್ಲ ಹೌದು, ಇವೆದಾವ ಇವು ಮನ್ಯಾಗ. ಸೊ ಇಲ್ಲ, ಇದನ್ನು ನೂಡಲ್ಸಿಗೆ ಯೂಸ್ ಮಾಡ್ಬೋದು ನೋಡ್ರಿ. ಈ ಶೇವ್ಗೆ ಯೂಸ್ ಮಾಡ್ಬೋದು. ಸೇವಿಗೆ ಇವೆಲ್ಲ ಇವು ನೂಡಲ್ಸಿಗೆ ಹಾಕೊಂಡು ಅಲ್ಲಿ ಬಿಡ್ರಿ, ಅಲ್ಲಿ ಎಲ್ಲಿ ಹಾಕ್ತಿರಿ ಕೆಳಗೆ. ಒಟ್ಟು ನಮ್ಮ ಅತ್ತಿಯವರು ಒಪಿನಿಯನ್ ಕೊಡೋದ್ರೆ ಅತಿ ಕೊಟ್ಬಿಡೋದು. ಏನಪ್ಪ ಹಳೆಯ ನಮ್ಮ ಅತ್ತಿ ನಂಗೆ ಕಾಡ್ತಿಲ್ಲ, ಹಳೆಯ ಮನೆ ತೊಳೆಯ ಅಂತ. ಈ ಅತ್ತಿ ಅಲ್ಲ, ನಮ್ಮ ಬೆಳಗಾವಿ ಅತ್ತಿ. ಸೊ ಅವ್ರು ಎಕ್ಸ್ಪ್ಲೋರ್ ಮಾಡಿ ನೋಡತ್ತ. ನನಗೆ ನೀವು ಇದು ಮಾಡ್ತೀರಿ. ನಮ್ಮ ಮಮ್ಮಿ ಬೀಚ್ ಬರ್ತದೆ ಅದೇ ಬೀಚ್. ಇದು ನೂಡಲ್ಸ್ ರೀ. ಅಲ್ಲಿ ಹೋಗ್ರಿ, ಯಾಕಂತ ನೀವು ಈಗ ಹಿಟ್ಟು ಹಸಿ ಹಿಟ್ಲೆ ನೂಡಲ್ಸ್. ಇದು ಚಕ್ಲಿ ಹಿಟ್ಟಿನಾಗ ಏನು ಅದಾವಲ್ಲ ಅವು ತೆಗೆದು ಇಟ್ಕೋದ್ರ ಬುಕ್ಲೆಟ್ ಅದಾವ ನೋಡಿ, ಹೆಂಗೆ ಮಾಡೋದು ಕೊಟ್ಟಿರ್ತಾರೆ. ರೇಟ್ ನೋಡ್ರಿ, ಸಣ್ಣ ಕುಡಿರ್ತದೆ, ಹಾಕಿದ ಕೂಡ ಬಿಡ್ತಾರ ನೋಡ್ರಿ. ಹಸಿವು ಹಾಕ್ತಿರಲಿ ಕುದಿಸಿ ನೂಡಲ್ಸಿಗೆ. ನಾವು ಅದು ಶಾಣೆ ಆದ್ಲ ಅನಕತ್ತ ಅಂತ ನಾ ಅಂದಿಲ್ಲೇನು, ಮಾಡೋ ಮಟ್ಟ ಗೊತ್ತಾಗಂಗಿಲ್ರಿ. ಅದಕ್ಕೆ ನಾವು ಅದ್ರ ಜೀವನದ ಎಕ್ಸ್ಪೀರಿಯನ್ಸ್ ಬೇಕಂತ ಅಂತ ನಾಲ್ ಅವ್ರು ನನಗೆ ಅನ್ನತ್ತಾರ. ಇದು ಬೇಕಿತ್ತನ ತಾಳ್ಕೆ ಬರಂಗಿಲ್ಲ ಅಂತ ಹುಚ್ಚಿ ಬೆಳಗಾವಿನಿಂದ ಐತ್ ನೋಡು.
ಕುಂದಿರ್ತಾರ ಆಫೀಸಿಂದ ಅಂತ. ಹೌದು ನೋಡಿ ನನ್ನ ಮೇಲೆ ಟ್ರಾಲ್ ಮಾಡತ್ತ. ಇದು ಇದೇ ಮಾಡಿದ್ರು ಥರ್ಮೋಮೀಟರ್. ಥೆರ್ಮಾಮೀಟ್ರ್ ತರ ಬಾಪ್ ಸೆಂಟಿಮೀಟ್ರ್. ಟೈಮ್ ಪಾಸ್ ಇಲ್ಲ. ಟೈಮ್ ಪಾಸ್ ಅಲ್ರಿ ಥರ್ಮಾಮೀಟ್ರ್ ಅದು. ಅಂದ್ರೆ ಏನು ಅಲ್ಲ ಕೆಲಸ ಇಲ್ಲಕ್ಕೆ ಅವನ್ನೆಲ್ಲ ನೋಡೋದಕ್ಕೆ ಮತ್ತೆ. ಅಯ್ಯೋ ಚೀಸ್ ಮತ್ತು ಮನ್ಯಾಗ ನೀವು ಇವತ್ತು ಚೀಸ್ ಮಾಡಿಕೊಡ್ರಿ ನಂಗೇನ ತಡಿ ಇದನ್ನು ತೋರ್ಸ. ಇದೇನು ಅದು ಥರ್ಮಾಮೀಟ್ರ್ ಏನೈತೆ ನೋಡ್ತಾಳೆ ಒಳಗೆ ಸೊಕಾಶ ಇಲ್ಲೇ ಬಿಟ್ಲು ನೋಡ್ದ. ಶೆಲ್ ಅದಾವ. ಓ ಥರ್ಮಾಮೀಟ್ರ್ ಅಲ್ಲಿದು ಇದು ನಮ್ಮ ರೂಮ್ ಟೆಂಪ್ರೇಚರ್ ನೋಡೋದು. ತೆಗಿ ಬೆಳಗಾವಿನಾಗ ಐತ್ರಿ ಇದು. ಗೂಗಲ್ ಹೇಳ್ತಿತ್ತಲ್ವ ಆಕಾಶ. ನೋಡಪ್ಪ ರೂಮ್ ಟೆಂಪ್ರೇಚರ್ ಹೇಳೋದು ಈಗ ಬೆಳಗಾವಿನಾಗ ಐತಿ. ಗೂಗಲ್ ನಿನ್ನ ಸಿಟಿ ಟೆಂಪ್ರೇಚರ್ ಹೇಳ್ತದೆ, ರೂಮ್ ಟೆಂಪ್ರೇಚರ್ ಅಲ್ಲ. ಇದು ರೂಮ್ ಟೆಂಪ್ರೇಚರ್ ಹೇಳ್ತದೆ. ಇದು ಬೆಳಗಾವಿನಾಗ ಐತ್ರಿ ನಮ್ಮ ರೂಮ್ನಾಗ. ಬಟ್ ನಾಟ್ ದ ಲೀಸ್ಟ್ ಮೂಮೆಂಟ್ ಆಫ್ ಟ್ರೂತ್ ಇಸ್ ಹಿಯರ್. ಎಲ್ಲಕ್ಕಿಂತ ಹೈಯೆಸ್ಟ್ ವ್ಯಾಟದ್ದು ಬ್ಲೆಂಡರ್ ಇದು. ನಮಗಂತೂ ಬೇಕು ಕೇಕ್ ಮಾಡೋಕೆ. ಸೊ ಕಲರ್ ವೈಟ್ ಐತಿ, ಎಲ್ಲ ಬ್ಲ್ಯಾಕ್ ಆಗ್ಯಾವ ಕಿಚನ್ನಾಗ. ಇದು ಬೇರೆ ಇತ್ತು. ಇದು ಕಸ ನೋಡಿ ಇದು ಒಂದಷ್ಟು ನಾನು ಹೊಗಳಿದ್ರೆ ಉಳ್ಕೆವೆಲ್ಲ ಟೈಮ್ ಪಾಸ್ ರೊಕ್ಕ ಹಾರ್ಸಕ್ಕೆ ತರ್ಸೇನ ಅಂತ ಅಂತಾರೆ ಇದ್ರು. ಆಸೆ ಮಾಡ್ತಾರಲ್ಲ ನನಗೆ. ಮಸ್ತ್ ಐತಿ. ನೋಡಕ್ಕೂ ಚಂದ ಐತಿ. ಇಷ್ಟೆಲ್ಲ ಇಟ್ಕೋಬಹುದು ನಾ ಆಪ್ಷನ್ಸ್. ಹಾಂ ಹಾಂ ಇಂಜೆಕ್ಟ್ ಅಂದ್ರೆ ಇಂಜೆಕ್ಟ್ ಅಂದ್ರೆ ಅದು ಇದನ್ನು ಹಾಕಾಕಿದ್ದೀನಿ. ಇದು ಎಲ್ಲಕ್ಕಿಂತ ದೊಡ್ಡ ತರ್ಸೇನ್ರಿ. ಇದು 300 ವ್ಯಾಟಿಂದ. ಇದು ಸಣ್ಣ ಸಣ್ಣ ಇದ್ವು ಬಟ್ ರೇಟ್ ಹಿಡಿದಿತ್ತು ಪೌಕ್ರಿ ಹಿಡಿದಿತ್ರಿ. ಒಳಗೆ ಇಡಂಗಿಲ್ಲ ರೀ, ಡಬ್ರ್ಯಾಗ ಹಾಕಿ. ಹಿಂಗೆ ಹಾಂ 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 ನೋಡಿಲ್ಲ. ನಮ್ಮ ಮಮ್ಮಿ ಒಳಗ ಹಿಟ್ಟು ಹಾಕಿ ತಳಗ್ ಪುತು ಪುತು ಅಂತ ಮಾಡಿದ್ದೇನೆ. ಪಿತಿ ಪಿತಿ ಬರ್ತತಿ ಪತ್ ಅಂತ ಹೇಳಿ ಹೋದ್ರು ಮೊನ್ನೆ. ಬರೀ 150 ವ್ಯಾಟಿಗೆ 1300 ರೂಪಾಯಿ ಹೇಳ್ದ. ಇದಕ್ಕೆಷ್ಟು ಇದು ಆನ್ಲೈನ್ 300 ವ್ಯಾಟ್ 1300 ರೂಪಾಯಿನಾಗ. ಚಲೋ ಮತ್ತು ಪ್ರೈಸ್ ಇದು ಚಲೋ ಐತ್ರಿ. ಕೆಂಟ್ 3-4 ಸಾವಿರ ರೂಪಾಯಿ ಐತೆ MRP ಅದ. ಹಾಕಿ ಬರೀ ಪ್ರೆಸ್ ಮಾಡೋದು ಅಷ್ಟೇ. ತೋರಿಸೋದು ಹಂಗೆ ತಿರ್ಗಿಸಿ. ಇನ್ನೊಂದು ಐತಿ ಚಿತ್ರ. ಎರಡೂ ಹಾಕ್ಬೋದು. ಇಲ್ರಿ ಅವು ಬೇರೆ ಎಗ್ಗಿಗೆ ಇದೇ ಯೂಸ್ ಮಾಡೋದು. ಹಾಕಿದೆ ಈಗ ಹೆಂಗೆ ತೆಗೋದು ಹೇಳ. ತೆಗೋದು ಹೆಂಗಂದ್ರೆ ಇಲ್ಲಿ ಯಾವುದೋ ಬಟನ್ ಐತಂದಲ್ಲ, ಇಂಜೆಕ್ಟ್. ಹಾಂ ಅದನ್ನು ಒತ್ತಿದ್ರೆ ಅದನ್ನ ಒತ್ತಿ ತೆಗೋದು ಅಷ್ಟೇ, ಮುಗೀತು. ಆಲ್ ರೈಟ್ ಸ್ನೇಹಿತರೆ, ದ್ಯಾಟ್ಸ್ ಇಟ್ ಇನ್ ದಿಸ್ ವಿಡಿಯೋ. ಸೊ 1 ಗ್ಯಾಜೆಟ್ಟು, 2 ಗ್ಯಾಜೆಟ್ಟು, 3ನೇ ಗ್ಯಾಜೆಟ್ಟು, 4 ಗ್ಯಾಜೆಟ್ಟು, 5 ಗ್ಯಾಜೆಟ್ಟು, 6, 7 ಇಷ್ಟು ಹೋಗ್ಕೊಂಡು ಗ್ಯಾಜೆಟ್ಟು ಅತ್ತಿಯವ್ರು ಆ ಥರ ರೊಕ್ಕ ಆಳ್ಸಕ್ಕೆ ವೇ ಹುಡ್ಕಾತಾರಂತ. ಇಲ್ಲರೆ ಮತ್ತು ಮಂದಿನ ಹಂಗೆ ತಿಳ್ಕೊಂಡ್ಬಿಡ್ತಾರೆ. ಟೆಂಪ್ರೇಚರ್ ನೋಡೋಕ್ಕಲ್ಲ, ಅದು ರೂಮ್ ಟೆಂಪ್ರೇಚರ್ ನೋಡೋಕ್ಕಲ್ಲ. ಅವ್ರು ಅವರು ಕೈ ಕೊಟ್ರು. ಹೆಂಗ್ರಿ ಅವರೇ. ಆಲ್ ರೈಟ್ ಸ್ನೇಹಿತರೆ, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಅನ್ಬಾಕ್ಸಿಂಗ್ ವಿಡಿಯೋ. ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಇವನ್ನ ಡೇ ಟು ಡೇ ಆ್ಯಕ್ಟಿವಿಟೀಸ್ನಾಗ ಯೂಸ್ ಮಾಡೋಕೆ ತೋರಿಸ್ತೇವೆ. ಇದನ್ನೆಲ್ಲ ನೋಡ್ರಿ. ಈಗ ಟೇಬಲನ್ನು ಸ್ವಚ್ಛ ಮಾಡಬೇಕು. ನಾಳೆ ವ್ಲಾಗ್ನಾಗ ನಿಮ್ಗೆ ಸೂಪರ್ ಆಗಿ ಮನ್ಯಾಗನ ಬಂದ್ ಮಾಡಿ ತೋರಿಸೋರದೇವಿ. ಸ್ಟೇ ಟ್ಯೂನ್, ಸ್ಟೇ ಹೆಲ್ದಿ, ಸ್ಟೇ ಡುಮ್. ಬರೀ ಇವತ್ತಿನ ಲಕ್ಕಿ ಕಮೆಂಟ್ ತೊಗೊಳ್ಳೋಣ ಅಂತ ಇವ್ರ ನೇಮ್ ಮೆನ್ಷನ್ ಮಾಡಿಲ್ಲ. ಸರ್ ನಿಮ್ಮದು ಮತ್ತು ಐಶು ಮೇಡಮ್ದು ಸ್ಯಾಲರಿ ವಿಡಿಯೋ ಮಾಡಿ ಸರ್. ಐ ಆಮ್ ಆಲ್ಸೋ ಇಂಜಿನಿಯರಿಂಗ್ ಸ್ಟೂಡೆಂಟ್, ಪ್ಲೀಸ್ ನಿಮ್ಮ ಸ್ಯಾಲರಿ ತಿಳಿಸಿ ಸರ್ ಅಂತ. ನಿಮಗೇನೇ ಗೈಡೆನ್ಸ್ ಇದ್ದರೂ ಇನ್ಸ್ಟಾಗ್ರಾಮ್ ಒಳಗೆ ಮೆಸೇಜ್ ಮಾಡಿರಿ, ನಾನು ಗೈಡ್ ಮಾಡ್ತೇನಂತ. ಸೊ ನೀವಿನ್ನೂ ಸ್ಟೂಡೆಂಟ್ ಅದೀರಿ, ಸ್ಯಾಲ್ರಿ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಪ್ಲೇಸ್ ಆಗಿದ್ದಾದ್ಮೇಲೆ ಒಂದೊಂದು ಗೊತ್ತಾಗ್ತದೆ. ಬಹಳಷ್ಟು ಜನ ಆಕಾಶಿಗೆ ಕಮೆಂಟ್ ಮಾಡಿದ್ರಿ ಇನ್ಲಾಸಿಗೆ ರೆಸ್ಪೆಕ್ಟ್ ಮಾಡಿರಿ ಅಂತ ಹೇಳಿ. ಸೊ ಆಕಾಶ್ ಯಾವಾಗಲೂ ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡಿಲ್ಲ ರೀ. ಈವನ್ ನನ್ನ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಪೇರೆಂಟ್ಸ್ ಆಗಿರ್ಬೋದು. ಸೊ ಆಕಾಶ್ ಒಂಥರ ಹೀಗೆ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ನಡ್ಕೋತಾರೆ, ಒಂಥರ ಹೀಗೆ ಹ್ಯಾಪಿಯಾಗಿಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಎಸ್ ನೋಡೋರಿಗೆ ಅದು ಅನ್ನಿಸ್ತದೆ, ಏನಪ್ಪ ಇವ್ರು ಹಿಂಗ್ಯಾಕೆ ಮಾತಾಡ್ತಾರೆ ಅವ್ರ ಅತ್ತಿಗೆ ಅಂತ ಹೇಳಿ. ಸೊ ನಮ್ಮ ಮಮ್ಮಿನೂ ಕಾಮಿಡಿ ಮಾಡ್ತಾರೆ, ಅವರು ಕಾಮಿಡಿ ಮಾಡ್ತಾರೆ. ಅವ್ರು ಸ್ಟ್ರಿಕ್ಟಾಗಿ ಉಳಿದ್ರೆ ನಮ್ಮ ಮಮ್ಮಿ ಓಪನ್ ಅಪ್ ಆಗಂಗಿಲ್ಲ, ಯಾರೂ ಓಪನ್ ಅಪ್ ಆಗಂಗಿಲ್ಲ ರೀ. ಸೊ ಹಾಗಾಗಿ ಅವ್ರಿದ್ದಲ್ಲಿ ಎಲ್ಲ ಕಡೆ ಖುಷಿ ಇರಲಿ ಹೇಳಿ ಅವ್ರು ಕಾಲು ಎಳಿಯೋ ಸ್ವಭಾವ ಐತ್ರಿ ಅವ್ರದ್ದು. ಎಸ್ ನಮಗೆ ವಿಡಿಯೋ ನೋಡಕತ್ತಾಗ ಅದು ಸರಿ ಅನ್ನಿಸೋಯ್ತು ಅಂತಂದ್ರೆ ತಿದ್ಕೊಳ್ಳೋಣಂತ್ರಿ.